ಹವಾಮಾನ ಬದಲಾವಣೆಯಲ್ಲ, ಎಚ್ಚರಿಕೆಯ ಗಂಟೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ಬಿಸಿಲಿಗೆ ಯೆಲ್ಲೋ ಅಲರ್ಟ್. ಮುಂದಿನ 5 ದಿನಗಳ ಕಾಲ ಎಚ್ಚರಿಕೆ. ದೇಶದಲ್ಲಿ ಬೇಸಿಗೆ ಅಂದ್ರೆ ಬಿಸಿಲು ಸಾಮಾನ್ಯ ಎನ್ನಲಾಗ್ತಾ ಇತ್ತು. ಆದ್ರೀಗ ಸಾಮಾನ್ಯ ಋತುಮಾನದ ಬದಲಾವಣೆಯಾಗಿ ಬೇಸಿಗೆ ಉಳಿದಿಲ್ಲ. ಬದಲಾಗಿ ಹವಾಮಾನ ತುರ್ತು ಪರಿಸ್ಥಿತಿಯಾಗುವುದು ವಿಷಾದದ ಸಂಗತಿ. ಯಾಕಂದ್ರೆ ವಿಶ್ವದ ಅತಿ ಬಿಸಿಯಾದ 25 ನಗರಗಳ ಪೈಕಿ ಭಾರತದ 20 ನಗರಗಳಿರುವುದು ವಿಪರ್ಯಾಸ. ಆಫ್ರಿಕಾ ಅಥವಾ ಅರಬ್ ದೇಶಗಳು ಈ ಹಿಂದೆ ಗ್ಲೋಬಲ್ ಹಾಟ್ಸ್ಪಾಟ್ ಆಗಿದ್ವು. ಇದೀಗ ಭಾರತ ಈ ಸ್ಥಾನ ಪಡೆದುಕೊಳ್ಳುವತ್ತ. ಇದಕ್ಕೆ ಮೊದಲ ಕಾರಣ ಹವಾಮಾನ ಬದಲಾವಣೆ. ಜಾಗತಿಕ ತಾಪಮಾನ, ಹಸಿರು ಹೊದಿಕೆ ನಾಶ, ವಿವಿಧ ಮಾಲಿನ್ಯದ ಪರಿಣಾಮ ನಾವು ಅತಿಯಾದ ಬಿಸಿಯನ್ನ ಅನುಭವಿಸ್ತಾ ಇದ್ದೇವೆ. ಮುಂದಿನ 5 ದಿನಗಳ ಕಾಲ ಎಚ್ಚರಿಕೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಏಪ್ರಿಲ್ 16ರಿಂದ 5 ದಿನಗಳ ಕಾಲ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನ ಮತ್ತು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಬಿಸಿಗಾಳಿ ಎಚ್ಚರಿಕೆ. ಮುಂದಿನ 3 ದಿನಗಳ ಕಾಲವೂ ಕೂಡ ಉತ್ತರ ಒಳನಾಡಿನಲ್ಲಿ ತೀವ್ರ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಕರಾವಳಿ ಕರ್ನಾಟಕದಲ್ಲಿ ಬಿಸಿಲು ಮತ್ತು ಅತಿಯಾದ ಸೆಕೆ ಇರಲಿದೆ. ಕೆಎಸ್ಎನ್ಡಿಎಂಸಿ ವರದಿ ಅನ್ವಯ ಕಳೆದ 24 ಗಂಟೆಗಳಲ್ಲಿ ಬೀದರ್ ಜಿಲ್ಲೆಯ ಚಿತಂಕಿ ಹೋಬಳಿಯಲ್ಲಿ ಬರೋಬ್ಬರಿ 44.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ. ಇದು ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಉಷ್ಣಾಂಶವಾಗಿದೆ. ಇನ್ನು ರಾಜ್ಯದ 7 ಜಿಲ್ಲೆಗಳಿಗೆ ಬಿಸಿಲಿನ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಪ್ರಾದೇಶಿಕ ತಾಪಮಾನದ ಅಸಮತೋಲನ. ದೇಶದ ವಿವಿಧ ಭಾಗಗಳಲ್ಲಿ ತಾಪಮಾನ ಏರಿಕೆಯಾಗ್ತಾ ಇಲ್ಲ, ಬದಲಾಗಿ ದಾಖಲೆಗಳನ್ನ ಮುರಿಯುತ್ತಿದೆ. ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಂತಹ ನಗರಗಳು 45 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿರುವುದು ಉತ್ತರ ಭಾರತದ ಬಯಲು ಸೀಮೆಗಳು ಹೇಗೆ ಕಾದ ಕೆಂಡವಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿ. ವಿದರ್ಭ ಮತ್ತು ಮರಾಠವಾಡ ಭಾಗಗಳಲ್ಲಿ 44 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ ದಾಖಲಾಗುತ್ತಿರುವುದು ಕೃಷಿ ಮತ್ತು ಜಲಮೂಲಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಪೂರ್ವ ಕರಾವಳಿಯ ಒಡಿಶಾದಲ್ಲಿ ಬಿಸಿಗಾಳಿಗೆ ಶಾಲೆಗಳನ್ನ ಮುಚ್ಚಲಾಗಿದೆ. ಪ್ರತಿಕೂಲ ಹವಾಮಾನವು ಶಿಕ್ಷಣ ಮತ್ತು ದೈನಂದಿನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಅನ್ನುವುದನ್ನು ತೋರಿಸ್ತಾ ಇದೆ. 42 ಡಿಗ್ರಿಗಿಂತ ಹೆಚ್ಚು ತಾಪಮಾನ ದಾಖಲಾದ ಪ್ರದೇಶಗಳು ಕಲಬುರಗಿ, ರಾಯಚೂರು, ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳ ಬಹುತೇಕ ಕಡೆಗಳಲ್ಲಿ, ಯಾದಗಿರಿ ಮತ್ತು ಬಾಗಲಕೋಟೆಯ ಕೆಲವು ಕಡೆಗಳಲ್ಲಿ ಹಾಗೂ ಬೆಳಗಾವಿ, ಬಳ್ಳಾರಿ, ಗದಗ, ಕೊಪ್ಪಳ, ಚಿತ್ರದುರ್ಗ ಮತ್ತು ವಿಜಯನಗರದ ಒಂದೆರಡು ಕಡೆಗಳಲ್ಲಿ ತಾಪಮಾನ 42ರಿಂದ 44.6 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ಬಿಸಿಲಿನ ಯೆಲ್ಲೋ ಅಲರ್ಟ್ ಎಲ್ಲೆಲ್ಲಿ? ಏಪ್ರಿಲ್ 16ರಿಂದ 20ರವರೆಗೂ ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡಕ್ಕೆ ಯೆಲ್ಲೋ ಅಲರ್ಟ್ ನೀಡಲಾಗಿದ್ದು ಇದು ಮುಂದುವರಿಯುವ ಸಾಧ್ಯತೆ ಇದೆ. ಕಳೆದ 3 ದಿನಗಳಿಂದ ಗರಿಷ್ಠ ಉಷ್ಣಾಂಶ 35, 36 ಮತ್ತು 36.6 ಡಿಗ್ರಿ ಸೆಲ್ಸಿಯಸ್ ಕಂಡುಬಂದಿದೆ. ಬುಧವಾರ ಬೆಳಗ್ಗೆಯೇ ನಗರದಲ್ಲಿ ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭಾಗದಲ್ಲಿ ಗರಿಷ್ಠ 37 ಹಾಗೂ ಎಚ್ಎಎಲ್ನಲ್ಲಿ 36.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುಂದಿನ 5 ದಿನಗಳಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಂತೆ ಬೆಂಗಳೂರಿನಲ್ಲೂ ದಾಖಲೆಯ ಉಷ್ಣಾಂಶ ಕಂಡುಬರಲಿದ್ದು ಬಿಸಿಗಾಳಿ ಬೀಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.